ಪ್ರೇಮ ಲೋಕದ ಪಾರಿಜಾತವೇ. ಈ ವಿಡಿಯೋ ನೋಡೋ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಸ್ಟಾರ್ಟ್. ಆರ್ಡರ್ ಆರ್ಡರ್ ಆರ್ಡರ್. ಅಚ್ಚಿನಿ ಹೇಳಮ್ಮ. ಬರ್ತಾ ಪ್ಲೀಸ್ ಅಮೃತಾಂಜನ್ ತಗೊಂಬನ್ರಿ. ನಿನ್ನೆ ಹಗ್ದೆ ಅಂತ ಟೈಟ್ ಆಗಿ ತಪ್ಕೊಂಡ್ಬಿಟ್ರಿ, ಬೆನ್ನೆಲ್ಲ ನೋಡ್ತಿದೆ. ಆಯ್ತು ಕಣೆ, ತಗೊಂಡು ಬರ್ತೀನಿ. ನನಗೆ ನಾಳೆ ಕಿಸ್ ಡೇ ಅಲ್ವಾ, ಚೆನ್ನಾಗಿ ಲಿಪ್ಸ್ಟಿಕ್ ಹಾಕೊಂಡು ಮಲ್ಕೋ, ನಾನು ಬಂದು ಅಳಿಸ್ತೀನಿ. ಬರೀ ಅಳ್ಸೋದಾ, ಕಚ್ಚಲ್ವಾ? ಅದನ್ನು ಮಾಡ್ತೀನಿ ಚಿನ್ನ. ಬಾಯ್. ಲೇ ಬೇಗ ಯಾರಾದ್ರೂ ಶುರು ಮಾಡ್ರೋ, ಮೆಡಿಕಲ್ ಸ್ಟೋರ್ ಕ್ಲೋಸ್ ಆಗೋಕ್ಕೂ ಮುಂಚೆ ನಾನು ಹೋಗ್ಬೇಕು. ಲೇ ಅಮೃತಾಂಜನ್ ತಗೊಳಕ್ಕೋ. ಏನು ಅದು ತಲೆ ಮೇಲೆ ಗಾಯ? ನೀನ್ ಯಾಕಮ್ಮ ಸಿಟ್ ಮಾಡ್ಕೊಂಡಿದ್ಯಾ? ಮಾತಾಡೋ, ನೀನಾದ್ರೂ ಹೇಳಮ್ಮ, ಏನಕ್ಕಮ್ಮ ಈ ಕೋಪ? ಎಲ್ಲ ಇವನಿಂದಾನೆ. ಅಂಥದ್ದೇನಮ್ಮ ಮಾಡ್ದ? ಇವ್ರ ತಲೆಯಲ್ಲಿ ಗಾಯ ಆಗಿದೆ ತಾನೆ? ಹೌದು. ಮತ್ತೆ ನನಗೆ ಯಾಕೆ ನೋವ್ತಾ ಇಲ್ಲ? ನಿಂಗೆ ಯಾಕೆ ನೋವಾಗ್ಬೇಕು? ಅವ್ರ ಮನ್ಸಲ್ಲಿರೋದು ನಾನ್ ತಾನೆ. ಅವ್ರಿಗೆ ಏಟಾದ್ರೆ ನನಗೆ ತಾನೇ ನೋವಾಗ್ಬೇಕು. ನನಗೆ ಯಾಕೆ ನೋವಾಗ್ತಾ ಇಲ್ಲ? ಹಂಗಾದ್ರೆ ಅವ್ರ ಮನ್ಸಲ್ಲಿ ಬೇರೆ ಯಾರೋ ಇದ್ದಾರೆ. ಅದ್ ಯಾರಿದ್ದಾರೆ ನನಗೆ ಇವಾಗ್ಲೇ ಗೊತ್ತಾಗ್ಬೇಕು. ಕೇಳಿ ಕೇಳಿ ಅವನ್ನ. ಏನಂತ ಕೇಳಪ್ಪ? ಇಲ್ಲ ಯಾಕೋ, ಯಾರೋ ನಿನ್ ಮನ್ಸಲ್ಲಿರೋದು ಹೇಳ. ನನ್ನ ಮನ್ಸಲ್ಲಿರೋದು ನೀನೇ ಮಾರೈತಿ. ಹೌದಾ ಹೌದಾ, ಸರಿ. ನಾನೇ ನಿನ್ ಮನ್ಸಲ್ಲಿದ್ರೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ಗೊಂದು ಹಗ್ಗು ಕಿಸ್ಸು ಏನು ಮಾಡ್ದೆ ಏನಕ್ಕೆ ಹೋಗ್ತೀಯಾ? ಯಾಕೋ ಆಫೀಸ್ಗೆ ಹೋಗೋ ಒಂದು ಕಿಸ್ ಮಾಡಕ್ಕಾಗಲ್ವ ನಿಂಗೆ? ನಾನು ಕಿಸ್ ಮಾಡ್ಲಿಕ್ಕೆ ಅಂತಾನೆ ಹೋದೆ ಮಾರಯ್ಯ. ಅವಳು ಏನಂದ್ಲು ಅಂದ್ರೆ, ನಾನು 200 ರೂಪಾಯಿ ಲಿಪ್ಸ್ಟಿಕ್ ಹಾಕೊಂಡಿದ್ದೇನೆ, ಲಿಪ್ಸ್ಟಿಕ್ ಎಲ್ಲ ವೇಸ್ಟ್ ಆಗ್ತದೆ, ಮತ್ತೆ ಪುನಃ ಹಾಕೊಳ್ಬೇಕು ಅಂತ ಅಂದ್ಲು. ಯಾಕೆ? ಕಿಸ್ ಮಾಡಕ್ಕೆ ಬರೀ ಲಿಪ್ಸ್ ಇದ್ಯಾ? ಕೆನ್ನೆ ಇಲ್ವಾ? ಹಣೆ ಇಲ್ವಾ? ಹೌದು, ಕೆನ್ನೆ ಇಲ್ವಾ? ನಾನು ಕೆನ್ನೆಗೆ ಕಿಸ್ ಮಾಡಿ ಹೋದೆ ಆಫೀಸಿಗೆ. ಅಲ್ಲಿ ಎಂತಾಯ್ತು ಗೊತ್ತುಂಟಾ? ಲಾಗಿನ್ ಆಗ್ಬಿಟ್ಟಿದೆ ಎಷ್ಟು ಬೇಗ. ಏಯ್ ಆಂಡ್ರಿ ಸಿಮೆನ್ಸ್, ಸಾಕದಾಗ ಕಾಣ್ತಾ ಇದೀಯ ಮಗ. ಇರು, ಎಲ್ಲಾನು ಕರ್ಕೊಂಬತ್ತೀನಿ, ರೀಲ್ ಮಾಡೋಣ. ಹಲೋ ಇವಳೆ, ರಾತ್ರಿ ಮಲ್ಕೊಳ್ಳುವಾಗ ಮೇಕಪ್ ಎಲ್ಲ ಹಾಕ್ಬೇಡ ಕಣೆ, ಹಂಗೆ ಮಲ್ಕೋ. ಇವರೇ ನ್ಯಾಚುರಲ್ ಬ್ಯೂಟಿಯಾ? ಹೌದಾ? ಮುಚ್ಕೊಂಡಿಡ. ಏನೋ ಒಂದ್ ಸ್ವಲ್ಪ ಪೌಡರ್ ಹಾಕಿದ್ದೆ ಅಷ್ಟೇ. ಸ್ವಲ್ಪ ಪೌಡ್ರಾ? ಹಲೋ, ನಾಟಕ ಎಲ್ಲ ಬೇಡ. ಎಷ್ಟು ವೆಯ್ಟ್ ನಿಂದು? 50 kg ತಾಜ್ ಮಹಲ್. 50 ಅಲ್ಲ, 55 kg. 5 kg ಮೇಕಪ್ ಸೇರಿ ಸಿಮೆಂಟ್ ಗೋಡೌನ್ ತರ ರೂಮ್ ಇಡೀ ಮೇಕಪ್ ಉಂಟು. ರೂಮ್ ಓಪನ್ ಮಾಡಿದ್ರೆ ಬರೀ ಧೂಳೆ ಇರ್ತದೆ. ಏನ್ ವಾಯ್ಸ್ ರೈಸ್ ಆಗ್ತದೆ? ಪಂಚಾಯತಿ ಮುಗಿದ್ಮೇಲೆ ಮನೆಗೆ ಬರ್ಬೇಕು. ಆರ್ಡರ್ ಆರ್ಡರ್. ನಾನು ಕಾಮಿಡಿ ಮಾಡಿದ್ದು, ನನ್ನ ಕಾಮಿಡಿ ಟೈಮಿಂಗ್ ಎಲ್ಲ ಭಯಂಕರ ಸೂಪರ್ ಉಂಟು. ಏನೋ? ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಕಮ್ಮಿ ಉಂಟು. ಹಂಗ ಬಾದಾರಿಗೆ ಅದ್ ಬಿಡು. ಮದ್ವೆ ಆದಾಗಿಂದ ಒಂದು ರೊಮ್ಯಾನ್ಸ್ ಇಲ್ಲ, ಒಂದು ಲವ್ ಇಲ್ಲ, ಒಂದು ಕೇರ್ ಇಲ್ಲ. ಅಟ್ಲೀಸ್ಟ್ ಒಂದು ಐ ಲವ್ ಯು ಆದ್ರೂ ಹೇಳಿದ್ಯಾ ನೀನು? ಮದುವೆ ಆದ್ಮೇಲೆ ಒಂದಿಷ್ಟು ಕಮಿಟ್ಮೆಂಟ್ ಎಲ್ಲ ಇರ್ತದೆ. ಅದು ಬ್ಯಾಚುಲರ್ ಪಾರ್ಟಿ ಅಂದ್ರೆ ಬ್ಯಾಚುಲರ್ ಪಾರ್ಟಿ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಆ ಒಂದು ಟೆನ್ಷನ್ ಅದು ಇದು. ಅದು ಬಿಟ್ಟಾಕು. ಮದುವೆಕ್ಕಿಂತ ಮುಂಚೆ ನಾನು ಎಷ್ಟು ರೊಮ್ಯಾಂಟಿಕ್, ನಾನು ಎಷ್ಟು ಸಲ ಪ್ರಪೋಸ್ ಮಾಡಿದೆ ನಿಂಗೆ ಅಂತ ನಿಂಗೆ ಲೆಕ್ಕ ಇಲ್ಲ. ಏನೋ ಪ್ರಪೋಸ್ ಮಾಡಿದ್ಯಾ? ಯಾವಾಗ ಪ್ರಪೋಸ್ ಮಾಡಿದ್ಯಾ? ನೆನ್ಪು ಮಾಡ್ಕೋ. ಏನ್ ನೆನ್ಪಿಸ್ಕೊಳ್ಳೋದು? ಯಾವಾಗ ಪ್ರಪೋಸ್ ಮಾಡಿದ್ಯಾ? ಹೆಂಗ್ ಪ್ರಪೋಸ್ ಮಾಡಿದ್ಯಾ? ಎಲ್ಲಿ ಪ್ರಪೋಸ್ ಮಾಡಿದ್ಯಾ? ಹೇಳಿ ಇವಾಗ ನೋಡೋಣ. ಹೇಳ್ತೇನೆ, ಕೇಳು. ನೀನು ಕೇಳ. ನೀವು ಕೇಳಿಸ್ಕೊಳ್ಳಿ ಯುವರ್ ಆನರ್. ವೈವಸ್ವತ ಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ಕಂಡೆ ಭರತ. ಅಲ್ಲ ನಿಲ್ಸೋ, ಏನೋ ಮಾತಾಡ್ತಾ ಇದ್ದೆ, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಾ ಅಂದ್ರೆ ಬಂದೆ. ಅವತ್ತು ಜೂನ್ 11 ಇವಳು ಸಂಜೆ 5 ಗಂಟೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗ್ತಾ ಇದ್ಲು. ನಾನು ಅದೇ ಕ್ಲಾಸಲ್ಲೇ ಇದ್ದೆ, ಬಟ್ ಅವತ್ತು ರಜೆ ಹಾಕಿದ್ದೆ. ಯಾಕೆ? ಇವಳಿಗೆ ಪ್ರಪೋಸ್ ಮಾಡ್ಬೇಕಿತ್ತಲ್ಲ, ಅದಕ್ಕೆ ರಜೆ ಹಾಕಿದ್ದೆ. ಆಮೇಲೆ ಅವತ್ತು ಸಂಜೆ 5 ಗಂಟೆ 7 ನಿಮಿಷ 22 ಸೆಕೆಂಡಿಗೆ ಸಖತ್ತಾಗಿರೋ ಇದರಲ್ಲಿ ಸೂಪರ್ ಆಗಿ ಇವಳು
ಟಿಕಿ 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 ಅಂತ ಮೀನಿನ ಹೆಜ್ಜೆ ಇಡ್ತಾ ನಡ್ಕೊಂಡು ಹೋಗ್ತಾ ಇರುವಾಗ ಏಯ್ ಮೀನ್ ಹೆಜ್ಜೆ ಹೆಂಗೋ ಕಾಣಿಸುತ್ತೆ? ನನಗೆ ಇವಳನ್ನು ನೋಡಿ ಲೋಕವೇ ಕಾಣ್ತಾ ಇರಲಿಲ್ಲ, ಇನ್ನು ಮೀನಿನ ಹೆಜ್ಜೆ ಎಲ್ಲ ಕಾಣ್ತದ? ಸರಿಯಪ್ಪ, ಮುಂದುವರ್ಸು. ಅವಳು ಮೀನಿನ ಥರ ಮುಂದೆ ಹೋಗ್ತಾ ಇದ್ಲು, ನಾನು ನೀನ್ ನಾಯಿ ತರ ಅವಳು ಹಿಂದೆ ಹೋಗ್ತಾ ಇದ್ದೆ. ನೀನು ಮಧ್ಯದಲ್ಲಿ ಹೀಗೆ ಬಾಯ ಆಗ್ತಾ ಇದ್ರೆ ನೀನು ಜಡ್ಜ್ ಅನ್ನೋದನ್ನು ಮರೆತು ನಾನು ನಿನ್ನ ಕುಂಡೆಗೆ ನಾಯಿಗೆ ಹೊಡೆದಾಗ ಹೊಡಿತೇನೆ. ಆಯ್ತು ಬಿಡಪ್ಪ. ನಾನು ಅವಳಿಗೆ ಯಾವಾಗ ಕ್ಲಾಸಿಂದ ಹೊರಗಡೆ ಬರ್ತಾಳೆ ಅಂತ ಕಾಯ್ತಾ ಇದ್ದೆ. ಕರೆಕ್ಟಾಗಿ 6 ಗಂಟೆಗೆ ಅವಳು ಖುಷಿಯಿಂದ ನವಿಲು ಥರ ಕ್ಲಾಸಿಂದ ಹೊರಗಡೆ ಬಂದು ಮನೆಗೆ ಹೋದ್ಲು. ಅಲ್ಲ, ಅವಾಗಲೇ ಏನೋ ಮೀನ್ ತರ. ನೀನು ಬಾಯಿ ಮುಚ್ಲಿಕ್ಕೆ ಎಷ್ಟು ಕೊಡ್ಬೇಕಂತ ಹೇಳಿ ಮಾರೆ, ಫೋನ್ ಪೇ ಮಾಡ್ತೇನೆ ಈಗಲೇ ನಾನು. ಆಯ್ತು ಬಿಡು, ಬಟ್ ಪ್ರಪೋಸ್ ಎಲ್ಲಿ ಮಾಡಿದೆ ಅವಳಿಗೆ? ಅದಕ್ಕೆ ಹೇಳಿದ್ದ ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು ಅಂತ. ಅವಳು ಕ್ಲಾಸ್ ಒಳಗಡೆ ಹೋಗ್ಬೇಕಾದ್ರೆ ಹೊರಗಡೆ ಚಪ್ಪಲಿಟ್ಟು ಹೋಗ್ಲಿಲ್ವಾ? ವಾಪಸ್ ಬಂದಾಗ ಚಪ್ಪಲಿ ಹಾಕೋವಾಗ ಅವಳ ಚಪ್ಪಲಿ ಪಕ್ಕ ಯಾವ ಚಪ್ಪಲಿ ಇತ್ತು? ಯಾವುದೋ ಒಂದು ಕಿತ್ತೋ ಚಪ್ಪಲಿ ಇತ್ತು. ಆ ಕಿತ್ತದ ಚಪ್ಪಲ್ ನಂದೆ. ಹೀಗೆ ನಾನು ಅವಳಿಗೆ ಪ್ರಪೋಸ್ ಮಾಡಿದ್ದು. ಲೇ, ಚಪ್ಪಲಿ ಪಕ್ಕ ಚಪ್ಪಲಿ ಇಟ್ರೆ ಪ್ರಪೋಸ್ ಹೆಂಗೋ ಮಾಡ್ದಂಗಾಗುತ್ತೆ? ಗಂಡ ಹೆಂಡತಿಗೆ ಎಂತ ಹೇಳ್ತಾನೆ? ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನೂ ಹೆಜ್ಜೆ ಇಡ್ತಾ ಬರ್ತೇನೆ ಅಂತ ಹೇಳ್ತಾನಲ್ವಾ? ಏನು ಬರಿಗಾಲಲ್ಲೇ ನಡೀತಾರೆ ಇಬ್ರು ಸಹ? ಇಲ್ಲ, ಚಪ್ಪಲ್ ಹಾಕೊಂಡು ನಡೀತಾರಲ್ವಾ? ಅದಕ್ಕೆ ನಾನು ಅವಳ ಚಪ್ಪಲ್ ಪಕ್ಕ ನನ್ನ ಚಪ್ಪಲ್ ಇಟ್ಟಿರೋದು. ನಿಂಗೆ ಅರ್ಥ ಆಗೋದಿಲ್ವಾ? ನಾನು ಮೆಟಫಾರಿಕಲ್ ಆಗಿ ಹೇಳಿರೋದು. ಅದೇ ಮೆಟ್ ತಗೊಂಡು ಹೊಡಿತೀನಿ ಮಗನೇ. ಆ ಮೆಟ್ಟು ಕಳೆದೋಗಿದೆ, ಹುಡುಕೊಂಡು ತಂದು ಹೊಡಿತೀನಿ. ಇದೆಲ್ಲ ಪ್ರಪೋಸಲ್ ಏನೋ ಒಂದು. ಸರಿ ಹೇಳಿದ್ರಿ ಅಣ್ಣ. ಇವ್ನು ಡೈರೆಕ್ಟಾಗಿ ಪ್ರಪೋಸ್ ಮಾಡಂತ ನನಗೆ ಹೆಂಗೆ ಗೊತ್ತಾಗಬೇಕು? ನಿಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ವಾ? ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್. ನೀವೆಲ್ಲ ಟೇಸ್ಟ್ಲೆಸ್ ಫೆಲೋಸ್. ಆಯ್ತು, ಇದು ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಇವಳಿಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದನ್ನು ಕಸದ ಬುಟ್ಟಿಗೆ ಹಾಕಿದ್ಲು. ಅದು ಓಕೆಯಾ? ನಾನಾ? ಯಾವತ್ತು? ಯಾವತ್ತು? ಕಲಿಯುಗೆ ಪ್ರಥಮ ಪಾದೇವ 10th ಸಮ್ಮರ್ ಹಾಲಿಡೇಸಲ್ಲಿ ಬೆಳಿಗ್ಗೆ 7 ಗಂಟೆ 7 ನಿಮಿಷಕ್ಕೆ ನೀನು ಮನೆಯಿಂದ ಹೊರಗಡೆ ಬಂದಿಯಲ್ಲ, ಆಗ ನಿಮ್ಮ ಗೇಟ್ ಎದುರು ಒಂದು ದೊಡ್ಡ ಚೀಲ ಇತ್ತು, ನೆನ್ಪುಂಟ? ಅಯ್ಯೋ, ಅದ್ ನೀನಾ ಇಟ್ಟಿದ್ದು? ಆ ಮೂಟೆ ನೋಡಿ ನಮ್ಮ ಮನೆಯವರೆಲ್ಲ ಹೆದರ್ಕೊಂಡು ಏನೋ ಅಂತ ಅನ್ಕೊಂಡು ಪೊಲೀಸ್ ಅವ್ರನ್ನೆಲ್ಲ ಕರೆಸಿ ಆಮೇಲೆ ಅದು ಕಸ ಅಂತ ಗೊತ್ತಾಗಿ ಎತ್ಕೊಂಡು ಹೋಗಿ ಆಚೆ ಬಿಸಾಕಿದ್ವಿ. ಏಯ್ ಅದು ಕಸ ಅಲ್ಲ, ನನ್ನ ಪ್ರೀತಿಯ ಸಂಕೇತ. ಆ ಚೀಲದ ಒಳಗಡೆ ಎಂತ ಇತ್ತು ಗೊತ್ತುಂಟಾ? ನೀನು ಚಿಕ್ಕ ವಯಸ್ಸಿಂದ ಯೂಸ್ ಮಾಡಿರುವಂಥ ಪೆನ್ಸಿಲ್, ರಬ್ಬರ್, ಇರೇಸರ್, ಚಾಕ್ಲೇಟ್ ಕವರ್, ನಿನ್ನ ಶೂ ಲೇಸ್, ಕರ್ಚೀಫ್, ತಲೆ ಕೂದ್ಲಾ? ಏನು ಮಾಟ ಮಾಡ್ಸಕ್ಕ? ಏಯ್, ಸ್ಕ್ರಿಪ್ಟಿಂದ ಹೊರಗಡೆ ಹೋಗ್ಬೇಡ, ಒಳಗೆ ಬಾ. ಅಲ್ಲ, ಇಷ್ಟು ನನ್ನ ನೆನಪುಗಳನ್ನು ನೀನು ಕಸ ಅಂತ ಟ್ರೀಟ್ ಮಾಡಿ ತೆಗೆದು ಬಿಸಾಕಿದ್ದ? ಲೇ, ನೆನಪಿಗೆ ಅಂತ ಕಲೆಕ್ಟ್ ಮಾಡಿರೋ ಐಟಮ್ಸ್ ಎಲ್ಲ ಗಿಫ್ಟ್ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾರೆ ಕಣೋ. ನಿಂತರ ಮೂಟೆಲ್ಲ ಹಾಕೊಡಲ್ಲ. ಮೂಟೆ ನೋಡಿದ್ರೆ ಯಾರಿಗಾದ್ರೂ ಕಸ ಅಂತಾನೆ ಅನ್ಸುತ್ತೆ. ಅದೇ ಟೇಸ್ಟ್ಲೆಸ್ ಫೆಲ್ಲ ಇಂಟು. ಅದೆಲ್ಲ ಬಿಟ್ಟಾಕ. ಅಲ್ಲ, ನಿಂಗೋಸ್ಕರ ಒಂದು ದಿನ ನಾನು ಫೈಟಿಂಗ್ ಎಲ್ಲ ಮಾಡಿ ಲವ್ ಲೆಟರ್ ಕೊಟ್ಟಿದ್ದೆ, ನೆನ್ಪುಂಟ? ಯಾವಾಗ? ಫಾರ್ ಉಮ್ಮಾ ರೈಟಿಂಗ್ ಲವ್ ಲೆಟರ್. Writing not for Umama, writing for Kavanna. That only I am saying. She is no one, she is mine only. I am writing love letter to her. You do pieces of that now only. I won't do one piece also. You do what to do. Hey, one punch if I give you in future, you want a family tree only. You punch me. Punch. Come on, punch man. Hey. Hey, be here only. I'll come with my area boys. If you daddy born son, be here only. Hey, give me 1 rupees da. Hey, where is Kan Buddha? Insert. You don't have 1 rupee also. You want my dough? It's in. Hey, down on magane. Hoga. Hey, why are you not talking in English? New joinee. Don't know English? No. Come, I will teach. What's that then? New joinee. A for apple, B for big apple, C for chick apple, D for you little. Dot apple. Dot apple. Very good. Let us go. ನಾನು ಅವಳಿಗೆ ಯಾವಾಗ ಕ್ಲಾಸಿಂದ ಹೊರಗಡೆ ಬರ್ತಾಳೆ ಅಂತ ಕಾಯ್ತಾ ಇದ್ದೆ. ಯುವರಿಂದಲೇ ಒನ್ ಡ್ರೀಮು ಸ್ಟಾರ್ಟಿಂಗು. ಇವರೇ ಸ್ಪೋಕನ್ ಇಂಗ್ಲೀಷ್ ಟೀಚರು ಇಂಗ್ಲೀಷಲ್ಲಿ ಮಾತಾಡಬೇಕಂತ ಹೇಳಿದ್ದಕ್ಕೆ ನಾನು ಆ ಬ್ಯಾವರ್ಸಿ ರಾಕೇಶ್ ಜೊತೆ ಇಂಗ್ಲೀಷಲ್ಲಿ ಮಾತಾಡಿ ಗುದ್ದಾಡಿ ಹೊಡೆದಾಡಿ ಯುದ್ಧ ಮಾಡಿ ನಿಂಗೆ ಲವ್ ಲೆಟರ್ ಕೊಟ್ಟಿದ್ದೆ. ನೀನು ಅದನ್ನು ಕಲೆಕ್ಟ್ ಕೂಡ ಮಾಡಿದಿ, ಈಗ ಸಹ ನಿನ್ನ ಹತ್ರ ಉಂಟು.
ಆದರೆ ಏನು ರೆಸ್ಪಾನ್ಸ್ ಬರಲಿಲ್ಲ. ಆದರೆ ಕಂಪ್ಲೇಂಟ್ ಮಾತ್ರ ಹೇಳ್ತೀಯಲ್ಲ, ಗಂಡ ರೊಮ್ಯಾಂಟಿಕ್ ಅಲ್ಲ, ಪ್ರಪೋಸ್ ಮಾಡಲಿಲ್ಲ ಅಂತ. ಹೌದೇನಮ್ಮ? ಅಯ್ಯೋ ಅಣ್ಣ, ಅದು ಲವ್ ಲೆಟರ್ ಅಂತ ನನ್ಗೆ ಇವಾಗಲೇ ಗೊತ್ತಾಗಿದ್ದು. ಒಂದು ನಿಮಿಷ ತರ್ತೀನಿ ರೀ. ನೋಡಿ ಅಣ್ಣ, ಲವ್ ಲೆಟರ್ ಅಂತೆ. ಓದೋಣ. ಓದಕ್ಕೇನೋ ಇದೆ ಇದರಲ್ಲಿ. ಇದು ಅರ್ಥ ಆಗ್ಲಿಲ್ವಾ? ನಾನು ನೀನು ಹಾಲು ಜೇನು ಥರ ಇರ್ತೇವೆ ಅಂತ ನಾನು ಮೆಟಾಫೋರಿಕಲ್ ಆಗಿ ಹೇಳಿರೋದು. ನಿಮ್ಮಂಥ ಟೇಸ್ಟ್ಲೆಸ್ ಫೆಲೋಸಿಗೆ ಅದು ಅರ್ಥ ಆಗೋದಿಲ್ಲ. ಟೇಸ್ಟ್ಲೆಸ್ ಫೆಲೋ ಇಂಟು 3. ಅಣ್ಣ, ನನಗೆ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅಣ್ಣ. ಯಾವನೋ ಹಾಳಾದವನು ಅವ್ರ ಪೋಸ್ಟರ್ನ ರೋಡಲ್ಲಿ ಬೀಳಿಸ್ಕೊಂಡು ಹೋಗ್ಬಿಟ್ಟಿದ್ದ. ನಾನು ಅದನ್ನ ಇಟ್ಕೊಂಡಿದ್ದೆ ಅಷ್ಟೇ ಇಷ್ಟು ದಿನ. ಅದು ಲವ್ ಲೆಟರ್ ಅಂತ ನನ್ಗೆ ಇವಾಗಲೇ ಅಣ್ಣ ಗೊತ್ತಾಗಿದ್ದು. ಡೈರೆಕ್ಟಾಗಿ ಹೇಳ್ಬೇಕಲ್ವಾ, ಇಲ್ಲಾಂದ್ರೆ ನನ್ಗೆ ಹೆಂಗಣ್ಣ ಗೊತ್ತಾಗತ್ತೆ? ಅದೇ ಡೈರೆಕ್ಟಾಗಿ ಹೇಳ್ಬೇಕು ತಾನೇ. ಹೇಳಿದ್ದೇನಾ? ಎವ್ರಿ ಡೇ ಹೇಳಿದ್ದೇನೆ. ಯಾವಾಗ? ಕಾಲೇಜ್ ಟೈಮಲ್ಲಿ ಡೈಲಿ ಬೆಳಗ್ಗೆ 8 ಗಂಟೆಗೆ ನಿನ್ನ ಮನೆ ಮುಂದೆ ಒಂದು ಬೈಕಿದ ಸೌಂಡ್ ಆಗ್ತಾ ಇತ್ತು. ಅಯ್ಯೋ, ಅದು ನೀನಾ? ನಾನು ಯಾವುದೋ ಕಸ ಹಾಕೋನು ಅಂತ ಅನ್ಕೊಂಡೆ. ಎಷ್ಟು ದಿನ ಕಸ ತಗೊಂಬಂದು ಆಚೆ ನಿಂತ್ಕೊಂಡ್ರು ಯಾರು ಕಾಣಿಸ್ತಿಲ್ಲ. ಎಷ್ಟು ಸರಿ ಬೈಕೊಂಡಿದ್ದೀನೋ ಅವನ್ನ. ಅಯ್ಯ, ಪದೇ ಪದೇ ನನ್ನ ಪ್ರೀತಿಯನ್ನ ಹೇಳಿಸ್ತಾ ಇದೆಯಾ? ಅದು ಕಸದ ಗಾಡಿ ಸೌಂಡ್ ಅಲ್ಲ, ಅದು ನನ್ನ ಅದು ನನ್ನ ಪ್ರೀತಿಯ ಸಂದೇಶ. ಲೇ, ಅದೆಂಗೋ ಪ್ರೀತಿಯ ಸಂದೇಶ ಆಗುತ್ತೆ. ಏಯ್, ಕೇಳಿಸ್ಕೊಳ್ಳ ಕರೆಕ್ಟಾಗಿ. ಟಿಂಗ್ 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 ಟಿಂಗ್. ಅರ್ಥ ಆಗ್ಲಿಲ್ವಾ? ಇನ್ನೊಂದ್ಸಲ ಹೇಳ್ತೇನೆ. ಟಿಂಗ್ ಐ ಟಿಂಗ್ 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 LOVE ಲವ್ ಟಿಟಿಟಿಂಗ್ YOU ಯು I love you. ಟೇಸ್ಟ್ಲೆಸ್ ಫೆಲೋಸ್ ಇಂಟು 4 ವೇಸ್ಟ್ ಬಾಡೀಸ್. ಅಲ್ಲಮ್ಮ, ಪ್ರಪೋಸ್ ಮಾಡೋಕ್ಕೂ ಬರ್ದಿರೋ ಈ ಮ್ಯೂಸಿಕಲ್ ಮಾಸ್ಟರ್ ಜೊತೆ ಹೆಂಗಮ್ಮ ಲವ್ ಮ್ಯಾರೇಜ್ ಅದೇ? ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಅಂತ ಹೇಳ್ಕೊಂಬಂದಿದ್ಯಾ ಎಲ್ಲಾರ್ಗು? ಹ್ಞೂ, ಲವ್ ಮ್ಯಾರೇಜ್ ಅಂತ ಊರು ತುಂಬ ಸಾರ್ಕೊಂಡ್ ಬಂದಿದ್ದಾನೆ. ಸಾಲದು ಅಂತ ನಿಮ್ಮ ಮದುವೆ ಇನ್ವಿಟೇಷನ್ ಅಲ್ಲಿ ಆ ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ ತರ ಚಿಕ್ಕದಾಗಿ ಸ್ಪೆಷಲ್ ನೋಟ್, ದಿಸ್ ಇಸ್ ಪ್ಯೂರ್ಲಿ ಲವ್ ಮ್ಯಾರೇಜ್ ಅಂತ ಮೆನ್ಷನ್ ಬೇರೆ ಮಾಡಿದ್ದ. ಲವ್ ಮ್ಯಾರೇಜು ಇಲ್ಲ, ಬದನೆಕಾಯೂ ಇಲ್ಲ. ಮತ್ತೆ ನಮ್ಮಪ್ಪ ಇವರಪ್ಪ ಫ್ರೆಂಡ್ಸು. ಈ ಮೂತಿ ನಾನೇನು ಒಪ್ಕೊಂಡಿರ್ಲಿಲ್ಲ. ನಮ್ಮಪ್ಪ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಸ್ಬಿಟ್ರು. ಓಕೆ ಫ್ರೆಂಡ್ಸ್, ಬಾಯ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇವೆ. ನಾನು ಮಾಡಿದಂಥ ಪ್ರಪೋಸಿಂಗ್ ಸ್ಟೈಲಲ್ಲಿ ಯಾವ ಪ್ರಪೋಸಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಭಲೆ ಜೋಡಿಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ ಕೂಡ ಒತ್ತಿ. ಟಾಟಾ, ಬಾಯ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತುವರೆಗೂ ಸಿಂಗಲ್ ಆಗೇ ಇದ್ದೀವಿ, ಬೇಗ ಡಬಲ್ ಆಗಬೇಕು. ಅದಕ್ಕೆ ನೀವೇ ಹೆಲ್ಪ್ ಮಾಡಿ. ಡಬಲ್ ಆಮ್ಲೆಟ್. ಹಾ, ಮೇನ್ ನೀವು ಊಟ ಮಾಡೋತ್ನೇ ನಿಂಗೆ ಸೈಡ್ ಡಿಶ್ ಡಬಲ್ ಆಮ್ಲೆಟ್ ಇರಬೇಕು. ನೀವು ಕುಡಿಯೋ ಜ್ಯೂಸ್ದಾಗ 2 ಸ್ಟ್ರಾ ಇರಬೇಕು. ಹಂಗೆ ನೀ ದಿವಸ 2 ಬಾಳೆಹಣ್ಣು ತಿನ್ನಾಕಬೇಕು. ದೇವ್ರಿಗೆ ಹೊಂಟ್ರೆ 2 ತೆಂಗಿನಕಾಯಿ ಕಂಪಲ್ಸರಿ ಹೊಡಿಸ್ಬೇಕು. ಎಲ್ಲರೂ ಊರಿಗೆ ಹೊಂಟೆ ಅಂದ್ರೆ ಡಬಲ್ ಟೆಕ್ಕರ್ ಬಸ್ ತಗೋ ಹೋಗ್ಬೇಕು. 2 ಸೀಟ್ ಬುಕ್ ಮಾಡ್ಕೋಬೇಕು. ಆದರೆ 2 ನಿನ್ಗೆ ಇರಬೇಕು. ನೀ ಯಾವಾಗ ಎಲ್ಲ ಡಬಲ್ ಕೆಲಸ